ನಮಸ್ತೆ. ಸ್ವಾಮಿ ವಿವೇಕಾನಂದರ ಪತ್ರಮಾಲೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮ ಅವನತಿಯತ್ತ ಸಾಗುತ್ತಿರುವಾಗ ಬಂದು ಎಚ್ಚರಿಸಿದವರು. ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಸಾರಿ ಹೇಳಿ ಎಚ್ಚರಗೊಳ್ಳಿ, ದುರ್ಬಲತೆಯ ಈ ಮೋಹ ನಿದ್ರೆಯಿಂದ ಎದ್ದೇಳಿ. ಯಾರೂ ಸಹ ನಿಜವಾಗಿ ದುರ್ಬಲರಲ್ಲ, ಏಕೆಂದರೆ ಆತ್ಮವು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿಯಾದದ್ದು. ಎದ್ದು ನಿಲ್ಲಿ ಎಂದು ಹೇಳಿದವರು. ಸ್ವಾಮಿ ತ್ರಿಗುಣಾನಂದರಿಗೆ ಅವರು ಒಂದು ಪತ್ರ ಬರೆಯುತ್ತಾರೆ. ಆ ಪತ್ರದಲ್ಲಿ ಇರುವುದನ್ನು ಹೇಳುತ್ತೇನೆ. ಮಾಸಪತ್ರಿಕೆಯನ್ನು ಹೊರಡಿಸಬೇಕೆಂಬ ನಿನ್ನ ಅಭಿಪ್ರಾಯವೇನು ಬಹಳ ಒಳ್ಳೆಯದು. ನಿನ್ನ ಮನಸ್ಸು ಮತ್ತು ಹೃದಯವನ್ನು ಅದರಲ್ಲಿಡು. ಹಣದ ಕೊರತೆ ಬೇಡ. ಕ್ರೈಸ್ತ ಧರ್ಮ, ಮಹಮ್ಮದೀಯ ಧರ್ಮ ಇವುಗಳನ್ನು ಬೋಧಿಸುವುದಕ್ಕೆ ಹಲವರು ಇರುವರು. ನೀನು ನಿನ್ನ ದೇಶದ ಧರ್ಮವನ್ನು ಮಾತ್ರ ಉಪದೇಶ ಮಾಡುತ್ತಾ ಹೋಗು. ನೀನು ಸಂಚಾರ ಮಾಡುತ್ತಿರು. ಎಲ್ಲಿ ನಿನ್ನ ಭಾಷೆಯನ್ನು ಮಾತನಾಡುತ್ತಾರೋ ಅಲ್ಲಿ ನಿನ್ನ ಕೈಗೆ ಸಿಕ್ಕಿದವರ ಮೇಲೆ ಪತ್ರಿಕೆಯನ್ನು ಹೇರು. ಬಲವಂತದಿಂದ ಅವರನ್ನು ಚಂದಾದಾರನನ್ನಾಗಿ ಮಾಡು. ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ನೀನು ಶೌರ್ಯದ ಕೆಲಸವನ್ನು ಮಾಡುತ್ತಿರುವೆ. ಒಬ್ಬರು ಮದ್ರಾಸಿಗೆ ಹೋಗಲಿ, ಮತ್ತೊಬ್ಬರು ಬೊಂಬಾಯಿಗೆ. ಪ್ರಪಂಚವೆಲ್ಲ ತಲ್ಲಣಿಸಬೇಕು. ಅಯ್ಯೋ ಸಂಕಟವೇ ನನಗೆ. ನನ್ನಂತಹ ಇಬ್ಬರು ಮೂವರು ಸಿಕ್ಕಿದರೆ ಜಗತ್ತನ್ನೆಲ್ಲ ಅಲಿಗಡಿಸುತ್ತಿದ್ದೆ. ಆದರೆ ಅರಿವಿಲ್ಲದೆ ಇರುವುದರಿಂದ ನಾನು ನಿಧಾನವಾಗಿ ಮುಂದುವರಿಯಬೇಕಾಗಿದೆ. ಪಾಪ ಬಡ ಗೃಹಸ್ಥರು ತಮ್ಮ ತಾಪತ್ರಯದಲ್ಲಿ ಏನು ಮಾಡಿಯಾರು? ಶಿವನ ಭೂತಗಣಗಳಾದ ಸನ್ಯಾಸಿಗಳು ಮಾತ್ರ ಹರಹರ ಮಹಾದೇವ್ ಎಂಬ ಜಯ ನಿನಾದದಿಂದ ದಶದಿಕ್ಕುಗಳನ್ನು ಬಿರಿಯುವಂತೆ ಮಾಡಬಹುದು. ಈ ವರ್ಷ ಸದಾ ಕೆಲಸ ಮಾಡಿದರ ಪರಿಣಾಮ ಆರೋಗ್ಯ ಕೆಟ್ಟು ಹೋಗಿದೆ. ನನ್ನ ನರಗಳು ತುಂಬ ದುರ್ಬಲವಾಗಿದೆ. ಈ ಚಳಿಗಾಲದಲ್ಲಿ ನಾನು ಒಂದು ದಿನವೂ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ನಾನು ತುಂಬ ಕೆಲಸ ಮಾಡುತ್ತಿರುವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಪ್ರಪಂಚಕ್ಕೆ ಏನಾದರೂ ಮಾಡಬೇಕೆಂದು ನನ್ನ ಕೈಲ ಆದಷ್ಟು ಕೆಲಸ ಮಾಡುತ್ತಿರುವೆ. ಫಲಾಫಲಗಳು ದೇವರಿಗೆ ಸೇರಿದ್ದು.